ಅಲ್ಲ ನಾ ತಯಾರಾಕೊಂಡು ನಿಂತ ಎಷ್ಟೊತ್ತಾತು. ಜೈ ಹೊರಗೆ ಬರ್ರಿ. ಅವ ಏನ್ ಸೀಮೆಗೆಲ್ಲ ಕೆಲಸ ನೀವ ಮಾಡ್ತಿರವತ್ತಾಗ. ನಮ್ಗೇನ್ ಗಂಡ ಮಕ್ಕಳು ಅದಾವನ? ಎಲ್ಲ ನಿಮ್ಗ ಇರೋದು. ದೌಡ ಬಿಸಿಲು ಇರೋದ್ರಾಗ ಚಂದನ್ ಸೀರೆಗಳು ಉಟ್ಕೊಂಡೇವಿ. ಹೋಗಿ ಪಟ 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 ಕರೆದು ಬಂದ್ಬಿಟ್ರೆ ಬಂದು ಸೀರೆ ಕಳೆದಿಟ್ರೆ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳಕಾಕತಿ. ಏನ್ ಹೇಳ್ಬೇಕು ಇವಕ್ಕಂತ ನಾತಾಗ. ಪ್ರೇಮಕರ ಸಜ್ಜಾದ್ರೆ ಹಾಗೆ ಒತ್ತಾಡ್ರಿ ಬಂದ ಬಿಟ್ಲ. ಆ ಮಕ್ಕಕ್ಕೆ ಈ ಕಡೆ ಸುಣ್ಣ ಬಳಿತಾಳ, ಆ ಕಡೆ ಸುಣ್ಣ ಬಳಿತಾಳ. ಯಾಕಡೆ ಬಳದ್ರು ಸರಿನಾ ಆಗ್ವಲ್ತದ. ಆ ಹೊಲಸ ಒಂದು ವಿಗ್ ಒಂದು ನೇತಾಕೊಂಡು ನಿಂತಾಳ. ತೆಗೆದು ಹೋಗ ಮಾನ್ಗೇಡಿ ಅಂತ ಹೇಳೇನಿ. ತೆಗೆದು ಬರ್ತಾಳ ಏನ್ ಹಾಕೊಂಡ್ ಬರ್ತಾಳ. ಲೇ ಜಯಿ ಹಾಗೆ ಬಿಡ್ತ ನೋಡ. ಏನ್ಲೇ ಪ್ರೇಮಿ ಭಾರಿ ಮಸ್ತ್ ಕಾಣಕತ್ತಿ. ಹ್ಞೂನ್ಲೇ, ಆದ್ರೂ ನನಗಿಂತ ಮಸ್ತ್ ನೀನ ಕಾಣಕತ್ತಿ. ಅದೇನ ವಿಗ್ ಹಾಕೊಂಡಿದ್ದಂತಲ್ಲ, ಹಾಕೊಂಬಂದ್ಬಿಡ್ಬೇಕು ಬೇಡ. ಏನೋ ಚಂದ ಕಾಣ್ತಿದ್ದಿ. ಇದೇನ್ಲೇ ಕೊಳ್ಳಾಕ್ ಸರ ಸೇಮ್ ಸೀರೆ ಮ್ಯಾಚಿಂಗ್ ಆಗೈತ್ ಬಿಡು. ಇದು ಮುತ್ತಿನ ಸರ ಇನ್ ಡೈಮಂಡ್ ಹಳ್ಳ ಅನ್ಲೇವು. ಏನ ಡೈಮಂಡ್ ಹಳ್ಳ? ಅಯ್ಯೇ ಇದ್ರ ಯೋಗತ್ತಿಗೆ ನಂಗೆ ಡೈಮಂಡ್ ಹಳ್ಳ ಕೊಡಿಸ್ತತನ? ಅಯ್ಯ ದೇವ್ರೆ, ಅದೇನಂತ ತಿರ್ಕೊಂಡು ತಿನ್ನೋರು ಹಿಡ್ಕೊಂಡು ಅದೇನ ಮಾಡಿದ್ರಂತ ಅಂತೇಳಿ. ಅಲ್ಲ ನಮ್ದೇ ನಮ್ಗೆ ರಗಡೆ ಆಗೈತಿ. ನೀ ಡೈಮಂಡ್ ಹಳ್ಳ ಅಂತೇಳಿ ಹೋಗ ಯವ್ವ. ಮೊನ್ನೆ ತೊಗೊಂಡಿದ್ದೆ ಯವ್ವ ಆ ಕೂದ್ಲುಗಾರ ಕಡೆ. ಎಷ್ಟು 50 ರೂಪಾಯಿ ಒಂದು ಸರ ಹಾಕಿದ್ಲಲ್ಲ, ಅದ್ರಂತ ತೊಗೊಂಡಿದ್ದು ಹಾಕೊಂಡಿನಿ ನೋಡು. ಹೌದಾ? ಹಂಗನ್ಸವಲ್ತು ಬಿಡು. ನಿನ್ಕೊಳ್ಳಾಗೈತಲ್ಲ ಅದು. ಅಲ್ಲ ನಾವು ಹೋಟೆಲ್ ಮಾಡೋ ಸಂಬಂಧ ಎಲ್ಲ ಬಂಗಾರ ಒತ್ತಿ ಇಡ್ಲಿಲ್ಲ. ಒತ್ತಿ ಇಟ್ಟತೇವ, ಅದಕ್ಕೆ ಮಾರ್ಗಿದ ಹಾಕೊಂಡು ನಿಂತಾನೆ. ಹೌದಾ? ಆದ್ರೆ ಚಂದಾಗೈತಿ. ಒಂಥರ ಸೀರೆ ಭಾರಿ ಐತಿ ಬಿಡ್ಲೇ ಇದೆ. ಮಸ್ತ್ ಐತಿ. ಅಲ್ಲ ಎಲ್ಲಾರು ಬಂದ್ರೆ ಏನು ಕಲ್ಲೋ ಬರಲೇ ಇಲ್ಲಲ್ಲ. ಈ ಕಲ್ಲೇ ಬೇಕಿತ್ತ. ಯಾವಾಗ ನೋಡಿದ್ರೆ ಆ ಕೆಲಸ ಈ ಕೆಲಸ ನಿಂತು ಬಿಡ್ತಾಳತ್ತಾಗ. ಗಡಗಡ ಬಂದ್ಲನ ಮಂದಿ ಕರಿಯಾಕ ಬೇರೆ ಹೋಗ್ಬೇಕು. ಮುಗಿಸಿ ಬಂದು ಮತ್ತೆ ಇನ್ನು ನಾಳೆಗೆಲ್ಲ ಹೋಟೆಲ್ ತಯಾರಿ, ಕೈಪಲ್ಲೆ ಗಿಪಲ್ಲೆ ಪ್ರತಿಯೊಂದು ರೆಡಿ ಮಾಡ್ಕೋಬೇಕಲ್ಲ. ಅದೆಲ್ಲ ಕೆಲಸ ಹಂಗೆ ಬಿಡ್ದಾವು. ಬಡ ಬಡ ಈಗ ಬಿಸಿಲು ಇರೋದ್ರಾಗ 4-5 ಮನಿ ಅದಾರ. ಅವ್ರು ಒಂದಿಷ್ಟು ಕರೆದು ಬರೋರು ಕರೆದು ಬಂದ್ಬಿಟ್ರೆ ಆಕತಿ. ಮತ್ತೆ ನೀ ಕರ್ದಿಲ್ಲ, ಆಕಿ ಕರ್ದಿಲ್ಲ, ಈಕಿ ಕರ್ದಿಲ್ಲ ಅನ್ನೋದು ಬೇಡ ಅಂತೇಳಿ ಹೊಂಟೇವಿ. ಬರೋವಲ್ವು. ಅಯ್ಯೋ ದೇವ್ರೆ, ಆತ್ ತಗೋ, ನಾ ಬರ್ತೇನೆ ಕೆಲ್ಸದವು. ಓ ಕಲವಕರ ಅಲ್ಲಿಂತಾರ ನೋಡ್ರಿ ಇಬ್ರು. ಪಟ್ನ ಹೋರಿ. ಅಬಾ ಬಾ 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 ಕಲ್ಲಿ, ಏನ್ರ ಇದು ಸೀರೆ ಅನ್ನಾವತ್ತೈತಿ. ಮಸ್ತ್ ಐತಿ ಸೀರೆ. ಇವತ್ತು ಎಲ್ಲರೂ ಹೊಸಾವು ಇಂಥವೆಲ್ಲ ಉಟ್ಕೊಂಡ್ ಬಂದು ನಿಂತೇವಲ್ಲ. ಒಬ್ರಿಗೊಬ್ರು ಮಾತಾಡ್ಕೊಂಡಿಲ್ಲ ಏನಿಲ್ಲ. ನನಗೂ ಅದ ವಿಚಿತ್ರ ಆಗಕತ್ತೈತಿ. ಅಯ್ಯೋ ಈ ಸೀರೆನ ಭಾಳ ದಿನದ ಹಿಂದೆ ತೊಗೊಂಡಿದ್ನಿ. ಉಟ್ಕೋಬೇಕಂದ್ರೆ ಆಗಿದ್ದೆ ಅಲ್ವ. ಮೊನ್ನೆ ಹಂಗಾರ ಓಪನಿಂಗ್ ಕರೆದ್ರೆ ಉಟ್ಕೋಬೇಕಂದೆ ಹೋದೆ. ಆದ್ರೆ ಉಟ್ಕೊಂಡು ಹೋಗಿದ್ದಿಲ್ಲ. ಹಂಗೆ ಬೇರೆ ಸೀರೆ ಉಟ್ಕೊಂಡು ಹೋಗ್ಬಿಟ್ಟೆ. ಇವತ್ತು ನಮ್ಮ ಹೋಟೆಲಿಗೆ ನಾವು ಇದನ್ನು ಉಟ್ಕೊಲಿಲ್ಲ ಅಂದ್ರೆ ಹಂಗೆ. ಅದಕ್ಕೆ ಮಂದಿ ಕರೆ ಕೊಂಟೇವಲ್ಲ ಉಟ್ಕೊಳ್ಳೋಣ ಅಂತ ಉಟ್ಕೊಂಡೆ ನೋಡು. ಭಾರಿ ಆಗೈತಿ. ಪಾಟಿ ಬೇಕು ಬಂದ್ಲಂದ್ರೆ ಹಾಗೆ ಹೋತ. ನಮ್ಮ ಪಾಟಿ ಎಲ್ಲಿ ಹೊಂಟ್ರು ಅದ ಒಂದು ಬುರ್ಕ ಸಿಗಾಕೊಂಡ್ ಬಂದ್ಬಿಡ್ತಾಳ. ಎಲ್ಲಿ ಹೊಂಟ್ರು ಅದೇ. ಹೊಸ ಸೀರೆ ಉಟ್ಕೊಂಡಿರ್ತಾಳಕಿ ಬುರ್ಕಾದ ಒಳಗೆ. ಆದ್ರೆ ಏನು ಮಾಡ್ಬೇಕು, ಆ ಸೀರೆ ಒಳಗೆ ಇದು ಬುರ್ಕಾದ ಒಳಗೆ ಸೀರೆ ಕಾಣಂಗಿಲ್ಲ ಅಷ್ಟೇ. ಹೌದು ಪಾಪ. ಬಾ 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 ಪತಿ, ಏನ್ಲೇ ಇದು ನಿನ್ನ ಅವತಾರ? ಮದ್ವಿಗೆ ಏನಾರು ಹೊಂಟಿ ಅನ್ಲೇ? ಈ ನಮ್ನಿ ತಯಾರಾಗಿಯಲ್ಲ. ಅರೇ ಟ್ರಂಕ್ ನಲ್ಲಿ ಇಟ್ಟಿದ್ದು ಸೀರೆ. ಅರೆ ತುಂಬಾ ದಿನ ಆಗ್ಬಿಟ್ಟಿತ್ತು. ಬ್ಲೌಸ್ಗೆ ಹೊಲಿಸ್ಬಿಟ್ಟು ಅರೆ ಉಟ್ಕೊಳಕ್ಕೆ ಚಾನ್ಸ್ಗೆ ಸಿಕ್ಕಿರ್ಲಿಲ್ಲ. ಅರೆ ಇವತ್ತು ತೆಗ್ದು ಉಟ್ಕೊಂಡಿರೋದು. ನಾಳೆಗೆ ಉಟ್ಕೊಳಕ್ಕೆ ಓಪನಿಂಗಿಗೆ ಬ್ಯಾರೆದು ಇಟ್ಕೊಂಡಿದ್ದೀನಿ. ಸೂಪರ್ ಆಗಿ ಸ್ಯಾರಿಗೆ ಉಟ್ಕೊತೀನಿ ನಾಳೆ. ಆಮೇಲೆ ಇನ್ನೊಂದು ನಾನು ಕೇಳೋದು ಆದ್ರೆ, ನಾಳೆ ಫಂಕ್ಷನ್ಗೆ ಅಂದ್ರೆ ನಮ್ದು ಹೋಟೆಲ್ದು ಓಪನಿಂಗಿಗೆ ಅರೆ ಯಾಕೆ ನಾವು ಎಲ್ಲದು ಒಂದೇ ತರ ಸೀರೆಗೆ ಉಟ್ಕೋಬಾರ್ದು ಅಂದ್ರೆ ಎಲ್ಲ ನೋಡೋ ಜನಕ್ಕೆ ಗೊತ್ತಾಗ್ತದೆ ಇವರು ಎಲ್ಲ ಒಂದೇ ಹೋಟೆಲ್ದು ಕೆಲಸದು ಮಾಡೋದವರು ಅಂತ. ಪಾತಿ, ನೀ ಹೇಳೋದು ಬರೋಬ್ಬರಿನೇ ಐತಿ. ಒಂದೇ ಡಿಸೈನಿಂದು ಸಿಗ್ಲಿಲ್ಲ ಅಂದ್ರು ಒಂದೇ ಕಲರಿಂದ ಉಟ್ಕೊಂಡ್ರೆ ಹೆಂಗಾಗಬಾರ್ದು? ಹೌದೌದು, ಪಾತ್ ಹೇಳೋದು ಬರೋಬ್ಬರಿ ಐತಿ. ಒಂದೇ ಕಲರ್ ಸೀರೆ ಡಿಸೈನ್ ಬದ್ಲಿ ಇದ್ರೂ ಅಡ್ಡಿ ಇಲ್ಲ, ನಡೀತೈತಿ. ಕಲರ್ ಮಾತ್ರ ಒಂದ ಆಗ್ಬೇಕು ನೋಡು. ನಾಳೆ ನೋಡೋಣ ಅಂತ. ಈಗ ನಾಡ್ರಿ ಯಾವಾಗ ಹೋಗುನ. ಅಂದಂಗೆ ಪಾತಿ ಬಂಗಾರ ಎಲ್ಲ ಒತ್ತಿ ಇಟ್ಟು ನಂಗೆಲ್ಲ ಇದೇನ್ಲಿ ಕೊಳ್ಳಾಗ ಇಷ್ಟು ದೊಡ್ಡದು. ಎಷ್ಟು ತೊಲಿ ಐತಿದು? ಅರೇ ಕ್ಯಾ ಪ್ರೇಮಂದು ಅಕ್ಕ, ನಿಮ್ದು ನೋಡಿದ್ರೆ ಇದು ಸೋನಾಗೆ ಅನಿಸ್ತತಿ. ಅರೆ ಸೋನಾದು ಅಲ್ಲ, ಅದೇ ಇವ್ರದು ಮಾರ್ಗಿದು ತಗೊಂಡು ಬಂದಿದ್ದೀನಿ. ದೋಸೌಗೆ ಕೊಟ್ಟಿದ್ದೀನಿ. ಏನು 200 ರೂಪಾಯ? ಅಡ್ಡಿ ಇಲ್ಲ, ಚಲೋ ಐತಿ ಸೀರೆ. ಇದು ಕೊಳ್ಳನ್ ಸರ ಬಂಗಾರ ಬಾಯಿ ಮ್ಯಾಗ ಹೊಡಿತಿತ್ ಬಿಡು. ನಮ್ದು ಹಂಗೆ ಒಂದು ಸ್ವಲ್ಪ ಪ್ಯಾಟೆಗೆ ಹೋಗೋದು ಐತಿ. ನಮ್ದು ತಾಯಿದು ಮನೆಗೆ, ಅದಕ್ಕೆ ಹಿಂಗೆ ರೆಡಿ ಆಗಿರೋದು. ಕರೆದ್ಬಿಟ್ಟು ನಾನು ಮನೆಗೆ ಬರೋದಿಲ್ಲ. ಅರೇ ರೇಕ ನಮ್ದು ಅಮ್ಮಿಜಾನ್ದು ಮನೆಗೆ ಹೋಗ್ತೀವಿ. ಹೌದಾ? ಅದಂದೆ ನಾನು ಇಷ್ಟೇ ಹಾಕುವ ಇದ್ರಲ್ಲೇ ರೆಡಿ ಆಗ್ಯಾಳ ಅಂತೇಳಿ. ಆಯ್ತು ನಡ್ರಿ, ಹೊತ್ತಕತ್ ನಡ್ರಿ. ಇನ್ನೂ ಬಂದು ಬೇಕಾದಟ್ಟು ಕೆಲಸದವು. ಅಯ್ಯ ಕುಂದರಕ್ಕ, ಚಾ ತೊಗೊಂಬರ್ತೀನಿ. ಚಾ ಕುಡ್ದಿಂದ ಹೋಗುವಂತೆ. ಆದಷ್ಟು ದೌಡು. ನೀವು ಒಂದು ದೊಡ್ಡ ಮನೆ ಕಟ್ಕೊಂಡೆ ನಮ್ಮಂಗೆ ಆಗ್ರವ. ಅವಾಗ ನನಗೂ ನಿನಗೂ ಸರಿ ಆಕತಿ. ಈ ಊರನರೆಲ್ಲ ಹಾಡ್ಬಿಟ್ಟಾರು ಹೊಟ್ಟಿ ಹುರ್ಕೊಲಿ. ನಾನು ಆ ದಿನ ಯಾವಾಗ ಬರ್ತತೋ ಅಂತ ಕಾಯ್ತಾ ಅದೇ ನೋಡಕ್ಕ. ಮಂಜವ್ವ, ಮಂಜವ್ವ? ಅಯ್ಯಯ್ಯ, ಯಾವ ಬಂದ್ವಲ್ಲೇ ಮೂಳುಗಳು. ನನಗೆ ಅನಿಸ್ತತಿ ಅವ್ರದ್ದು ಹೋಟೆಲ್ ಓಪನಿಂಗ್ ಐತಲ್ಲ, ಕರ್ಯಾಕೆ ಬಂದಿರ್ಬೇಕು ಬೆಂಡ್ಲಾರ. ಒಬ್ಬೊಬ್ಬೊಬ್ಬೊಬ್ಬ, ಏನಿದು ಫುಲ್ ಮಿಂಚಿಂಗ್. ನಮ್ಮ ಕಲ್ಲಿ, ನಮ್ಮ ಪಾತಿ, ನಮ್ಮ ಪ್ರೇಮವನ, ನಮ್ಮ ಜಯವನ. ಅಯ್ಯೋ ಏನ್ರಿ ಇದು ರೇಣಕ್ಕ, ಇಲ್ಲೇ ಇದಿ? ಅತ್ತ ಹುಡ್ಕೊಂಡು ಹೋದ ಬಳ್ಳಿ ಕಾಲಿಗೆ ತೊಡ್ಕೊಂತ ನಂಗೆ ಆತವಾತಾಗ. ಈಗ ನೋಡಿ ಆಕಿ ಮನೆಗೆ ಬಂದು ಮತ್ತೆ ನಿನ್ನ ಮನೆಗೆ ಬೇರೆ ಬರ್ಬೇಕಿತ್ತು. ಚಲೋ ಆತ ಇಲ್ಲೇ ಇದ್ದಿದ್ದೆ.
ಏನ್ ಸಮಾಚಾರ? ಕುಂದ್ರಿ ಎಲ್ಲಾರ, ಚಾ ಕೊಡ್ತೇನೆ. ಯವ್ವ ಈಗರ ಇಕ್ಕಿ ಮನೆಗೆಲ್ಲ ತಾರ ಮನೆಗೆ ಪುಸಿಯರ್ ಮನೆಗೆಲ್ಲ ಹೋದಾಗ ಚಾ ಕುಡ್ದು ಬಂದ ನೀವ. ಆಕಿ ಪುಸಿ ಯಾಕ ಬರ್ಲಿಲ್ಲ, ನಾವು 4 ಮಂದಿ ಅಡ್ಡಾಡಕತ್ತೀವಿ ಎಲ್ಲಾರನ್ನ ಕರೆಯಾಕ. ಅಂದಂಗ ಕೆಲಸ ಭಾಳ ಐತಿ. ಈ ಕುಂತ ಚಾ ಕುಡಿ ಎಷ್ಟು ಪುರ್ಸತ್ತಿಲ್ಲ, ಇನ್ನು ಪ್ಯಾಟಿಗೆ ಬೇರೆ ಹೋಗ್ಬೇಕು ನಾವು ಇಲ್ಲಿಂದ ಹೋಗಿ ಸೇರಿ ಕಳೆದ. ಅದಕ್ಕೆ ಈಗ ನನಗೆ ಅದು ಬಿಡು, ನಾವು ಎದಕ್ಕೆ ಬಂದ್ವಿ ಅಂದ್ರೆ ಏನ್ಲೆ ಪತಿ ಅಬ್ಬಬ್ಬಬ್ಬ ನಕ್ಲೆಸ್ ಎಷ್ಟು ತುಲಿತಿಲಿ. ಕ್ಯಾಗೆ ರೇಣಕ ತುಜೆ ಮಾಲೂಮ್ ನೈ ಕ್ಯಾ? ಇಲ್ಲವಾ ನನಗೆ ಗೊತ್ತಿಲ್ಲ. ಹೋಟೆಲ್ಗೆ ಮಾಡಕ್ಕೆ ಅಂತ ಎಲ್ಲ ಸೋನಾದು ಒತ್ತಿಗೆ ಇಟ್ಟಿಲ್ಲ, ಇದು ಮಾರ್ಗಿದ್ದು ದೋಸವ್ಗೆ ಕೊಟ್ಟಿದ್ದೀನಿ. ಹಾ ಎಲ್ಲರೂ ಅದೇ ಮಾರ್ಗಿದೆ ಹಾಕೊಂಡಿವಿ, ಯಾಕಂದ್ರೆ ಎಲ್ಲ ಬಂಗಾರ ಒತ್ತಿ ಇಟ್ಟೇವಲ್ಲ. ಸೀರೆಗೆ ತಕ್ಕಂಗೆ ಒಂದೊಂದು ಹಾಕೊಂಡು ನಿಂತೇವಿ. ಅದು ಬಿಡ್ರಿ ಹೋಲತ್ತಾಗ ಏನ ನಮ್ಮ ಕೈಲಾದಷ್ಟು ಮಾಡಕತ್ತೇವಿ. ಈಗ ನಾಳೆ ಹೋಟೆಲ್ ಬೆಳಗ್ಗೆ ಪೂಜೆ ಮಾಡಿ ಬಗಲ ತೆಗಿತೀವಿ, ನೀವು ಬರ್ಬೇಕು ನೋಡ್ರಿವ. ಏನು ಭಾಳ ಯಾರು ಮಂದಿನೂ ಕರೆದಿಲ್ಲ, ನೀವು ಇವ್ರ ಗಿರ್ಜಕ್ಕ, ಆಮೇಲೆ ಶಾಂತಕ್ಕ, ಮತ್ತೊಂದಿಬ್ರು ಮೂವರಷ್ಟೇ, ಭಾಳ ಯಾರನ್ನು ಏನು ಕರೆದಿಲ್ಲವಾ. ಹೌದನೇ? ಬರ್ರಿ ಮತ್ತೆ ಬಿಡ್ಬೇಡ್ರಿ. ನೀನೇನ್ಲೆ 5 ಸ್ಟಾರ್ ಹೋಟೆಲ್ ಅನ್ನೋರಂಗೆ ಕರೆಯಕತ್ತೀಯಲ್ಲ. ಅಯ್ಯ ರೇಣಕ್ಕ ನಮ್ಗೆ ಅದಾವ 5 ಸ್ಟಾರ್ ಹೋಟೆಲ್. ನಿಮ್ಮದು ದೊಡ್ಡ ಹೋಟೆಲ್, ನಿಮ್ದು ಹೈ ಲೆವೆಲ್, ನಮ್ದು ಒಂದು ಇಟ್ಟು ಇದ್ದಿದ್ರೊಳಗೆ ಮಾಡ್ಕೊಳ್ಳೋರವ. ನಮಗಿದ 5 ಸ್ಟಾರು 3 ಸ್ಟಾರು ಎಲ್ಲ. ಆಗ್ಲಿ ಬಿಡು. ನಾವು ಅರ್ಬಿ ಅಂಗಡಿಗೆ ಹೋಗಿದ್ದೆ, ನಾನು ಮಂಜವ್ವ ಇಬ್ರು. ಈಗ ಏನಿದಾಗ ಬಂದ್ವಿ, ನಾನು ನಮ್ಮ ಮನೆ ಕಡೆ ಹೊಂಟಿದ್ನಿ, ಈಕಿ ಕುಂದರ ಅಂದ್ಲ, ಅದಕ್ಕೆ ಬಂದ್ವಿ. ಏನು ಅರ್ಬಿ ಅಂಗಡಿ ಜೋರ ನಂಗಾರ ಏನಾರ ತರೋದು? ಅಯ್ಯೋ ತಡಿ ತೋರಿಸ್ತೇನೆ, ನಾನು ನಂದು ಒಂದು ಸೀರೆ ತೆಗಿತೇನೆ ತಡಿ. ಹೆಂಗೈತೆ ಕಲವ ಪ್ರೇಮವ, ಹೆಂಗೈತಿ ಸೀರೆ ಜೈ? ಅಬ್ಬಾ 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 ಬಹುತ್ ಅಚ್ಚ ಇದೆ ಮಂಜಂದು ಅಕ್ಕ, ನಿಮ್ದುಗೆ ಸೂಪರ್ ಆಗಿ ಕಾಣ್ತದೆ. ಹೌದು ಮಸ್ತ್ ಕಾಣತ್ಲೆ ಮಂಜಿ. ಎಷ್ಟಿದಕ್ಕೆ ರೊಕ್ಕ? ರೊಕ್ಕ ಏನಲ್ವಾ ಹೇಳ್ಬೇಕಂದ್ರೆ ಇದ್ರದ್ದು ರೊಕ್ಕ ಎಷ್ಟಂದ್ರೆ ಇದ್ರದ್ದು 10,000 ರೂಪಾಯಿ ಸೀರಿದೆ. ಆದ್ರೆ ನಾ 1 ರೂಪಾಯಿ ಕೊಟ್ಟಿಲ್ಲ ಇದಕ್ಕೆ. ಯಾಕಂತ ಕೇಳ್ರಿ, ಕದ್ಗಿದ್ಕೊಂಬಂದೇನ ಮಂಜವ? ನಾ ಯಾಕದಿಲಿ ಹಂಗಲ್ಲ ನಿನ್ನ. ಇದು ನನ್ನ ಮಗಳ ಅಂಗಡಿಯಾಗ ತಗೊಂಬಂದಿದ್ದೆ. ಕ್ಯಾ ಸ್ವಪ್ನದು ಕಪಡಾದು ಅಂಗಡಿದೆ ಇದೆ, ಕಪಡಾದು ದುಕಾನ್ಗೆ ಇದೆ. ನನಗೆ ಗೊತ್ತೇ ಇಲ್ಲ ಇವ. ಅಯ್ಯೋ ನನ್ನ ಮಗಳದು ಅಂದ್ರೆ ಬೀಗ್ರದು ಎಂಥ ದೊಡ್ಡದೈತಿ ಗೊತ್ತ ಮಾರ್ಕೆಟ್ನ್ಯಾಗ. ಅದು ಎಂಥದ ಬಾಯ್ ಬರುವಲ್ದಲ್ಲ ಇವತ್ತಾಗ. ನಮ್ಮ ಬೀಗ್ತಿ ಹೆಸರು ಎಂಥದ ಸುಡುಗಾಡ ಐತವ. ಆಕಿ ಅಂಗಡಿ ಆಕಿ ಹೆಸರಿನಾಗ ಐತದ ಅಂಗಡಿ. ಬೇಕಾದ್ರೆ ನಾ ಇನ್ನೊಮ್ಮೆ ಫೋನ್ನೇ ಕೇಳಿ ಹೇಳ್ತೇನೆ, ಆತ ಹೋದಾಗ ನೋಡ್ಕೊಂಬರ್ರಿ. ಎಷ್ಟು ದೊಡ್ಡದೈತ್ರಿ ಏನೋ ಬಂದಿದ್ಲಿ ಕೇಳಲ್ಲಿ. ನನಗೆ ಪ್ರೀತಿಯಿಂದ ಯವ್ವ ಈ ಸೀರೆ ನೀನೇ ಉಟ್ಕೋಬೇಕು, ನೀನೇ ತಗೋಯ್ದನಂತೆ ಕೊಟ್ಟಗ. ಫ್ರೀ ಕೊಡ್ತಾರೆ ಸೀರೆ ಅಂತೆ ಮುದ್ದಾಮಲ್ಲೇ ಹೋಗಿದ್ದೇನೆ ಮತ್ತೆ. ಇಲ್ಲವ ಹಂಗೇನಿಲ್ಲ, ನನ್ನ ಮಗಳ ಅಂಗಡಿದು. ತಡೆಯವ ನಂದು ತೋರಿಸ್ತೀನಿ. ನಂದು ಹೆಂಗೈತ್ರಿ ಸೀರೆ? ಯವ್ವ ಸೀರೆ ಇದೆಲ್ಲರ ಕಾಮನ್ ಬಿಲ್ಲವ. ನನಗೆ ಹಿಂಗೆ ಬಣ್ಣ ಸೀರೆ ಉಡಾಕಂದ್ರೆ ಭಾಳ ಇಷ್ಟ. ನೋಡಿದೀನಿ ಎಷ್ಟು ಕಲರ್ ಅದಾವ ಇದ್ರಾಗ. ಯಾವ್ದಾರ ಜಂಪರ್ ಹಾಕೋ ನೀನು, ಕೇಸರಿದು ಹಾಕೋ, ಗೋಲ್ಡನ್ ಕಲರ್ ಹಾಕೋ, ನೀಲಿ ಕಲರ್ ಹಾಕೋ, ಗುಲಾಬಿ ಬಣ್ಣದ್ದು ಹಾಕೋ, ಎಲ್ಲ ಮ್ಯಾಚ್ ಹಾಕೋ ಇದಕ್ಕೆ. ಏನ ನಿನಗೂ ಸೀರೆ ಫ್ರೀ ಕೊಟ್ರನ? ಕೊಟ್ಟಿರ್ಬೇಕು. ಮಂಜವ್ ಫ್ರೀ ಕೊಟ್ಟಿಲ್ಲ ಏನಕ್ಕೆ ಬಿಟ್ಟಿರ್ತಾರನ? ಅಯ್ಯೋ ಯಾರ್ದಾರ ಮುಂದೆ ಹಿಂಗ ಅಂದಿ. ಇದಕ್ಕೆ 3,000 ರೂಪಾಯಿ ಕೊಟ್ಟೇನಿ ರೊಕ್ಕನ. ಇದದು 3,500 ರೂಪಾಯಿ ಏನೋ ಸೀರೆ. ಡಿಸ್ಕೌಂಟ್ ಏನೋ ಗೊತ್ತಿದ್ದಾರಂತೇಳಿ ಆಕಿ ಸ್ವಪ್ನ ನಂದು 500 ರೂಪಾಯಿ ಬಿಡಿಸಿ 3,000 ರೂಪಾಯಿ ಕೊಟ್ಟೆ ನೀವು ಇದಕ್ಕೆ ಸೀರೆಗೆ. ಈಕಿದಷ್ಟ ಫ್ರೀ ಕೊಟ್ಟಿರ, ನಂದೇ ಕೊಡ್ತಾರ ಅವ್ರು. ನಾನು ಹತ್ತಕ್ಕೆ ಒಂದಕ್ಕೆ. ಹೌದನ? ಆಯ್ತು ಬಿಡಂಗಾರ. ಈಗೇನತ್ತೆ ನಾಳೆ ಇಬ್ರು ಫಂಕ್ಷನ್ಗೆ ನಮ್ಮ ಹೋಟೆಲ್ ಓಪನಿಂಗಿಗೆ ಇದೇ ಸೀರೆ ಉಟ್ಕೊಂಬರ್ರಿ. ಯಾಕ ಇಂಥ ಕಾಂಜಿ ಪಿಂಜಿ ಇಂಥ ಜುಜ್ಬಿ ಫಂಕ್ಷನ್ಗೆಲ್ಲ ಉಡುವಂಥ ಸೀರೆ ಅಲ್ಲಿವು. ಇವೆಲ್ಲ ಹೈ ಲೆವೆಲ್, ದೊಡ್ಡ ಮಂದಿ ಮದುವೆಗೆ ಹೋದ್ರೆ, ದೊಡ್ಡದು ಏನಾರು ಮನೆ ಫಂಕ್ಷನ್ ಇದ್ರೆ ಉಡುವಂಥ ಸೀರೆ. ನಿಮ್ಮದೇ ಹೋಟೆಲ್ ಓಪನಿಂಗಿಗೆ ನಾವು ನಾಳೆ ಉಟ್ಕೊಂಬರ್ತೇನೆ ತಗೋ. ಒಂದು ಪತ್ಲಾಗಿತ್ಲ ಎಂತದಾರ ಒಂದು 200 ರೂಪಾಯಿ 300 ರೂಪಾಯಿ ಸಾಕಷ್ಟೇ. ನಂಗೆ 5 ಸ್ಟಾರ್ ಹೋಟೆಲ್ ಓಪನಿಂಗಿಗೆ ಕರೆ ಆತಾಳ. ದೊಡ್ಡ ಇವರು ಮುಖ್ಯಮಂತ್ರಿಗಳೆಲ್ಲ ಬಂದ್ಬಿಡ್ತಾರೆ ನೋಡಿ ಟೇಪ್ ಕಟ್ ಮಾಡಕ್ಕೆ. ಸಣ್ಣ ಕುಂದ್ರ ಅಲ್ಲಿ ಇಷ್ಟು ಚಲೋ ಉಟ್ಕೊಂಬಂದು ಏನು ಮಾಡಲಿ, ಆ ಕಲ್ಲಾಗ ಮುಳ್ಳಾಗ ಕುಂದ್ರಾಕ ಎಲ್ಲ ಹೊರಸಿಟ್ಟು ಹೋಗತಿ. ಅದಕ್ಕೆ ಬೇಡವಾ ಇವ. ನಮ್ಮ ಹೋಟೆಲ್ ಓಪನಿಂಗಿಗೆ ನಾನು ಸಾದಾ ಸೀರೆ ಹುಟ್ಟಿದ್ದೆ. ಸಾದಾ ಅಂದ್ರೆ ಒಂದು ಲೆವೆಲಿಗೆ ಹುಟ್ಟಿದ್ದೆ. ಇದು ಇವತ್ತು ತೊಗೊಂಬಂದಿನ. ಇನ್ನು ನಮ್ದಕ್ಕಾದ್ರೂ ಉಟ್ಕೊಂತಿದ್ದೆ, ನಿಮ್ದು ಕೊಲ್ಲೆವ ನಾನು. ಆಯ್ತು ಬೇರೆ ಯಾವ್ದಾರು ಉಟ್ಕೊಂಬರ್ತೀನಿ. ಅಯ್ಯೇ ಜುಜ್ಬಿ ಫಂಕ್ಷನ್ ಅಂತ ಎಲ್ಲವರ ನಾವು ನೀನು ಪಕ್ಕಾದಿ ಬಿಡು. ಆಯ್ತು ತೋರವ ಬರ್ತೀವಿ, ಕೆಲಸದ ಬೇಕಾದಟ್ಟು. ಹೊಟ್ಟೆ ಉರಿತು ಹೆಂಗೋದ್ರು ನೋಡು. ಅವ್ರ ಹೋಟೆಲ್ ಓಪನಿಂಗಿಗೆ ನಾವು ಇಷ್ಟು ಚಲೋ ಸೀರೆ ಉಟ್ಕೊಂಡು ಹೋಗ್ಬೇಕಂತ. ಅಯ್ಯೇ ಮೆಟಕ್ಲಾಡಿಗಳು ಅಲ್ಲ. ಇನ್ನೂ ಹೋಟೆಲ್ ಓಪನ್ ಆಗಿಲ್ಲ ಬಿಟ್ಟಿಲ್ಲ. ನೋಡಿದೇನೆ ಎಂತೆಂಥ ಸೀರೆ ಉಟ್ಕೊಂಡಾರ. ಇನ್ನು ಓಪನ್ ಆಗಿ ಏನಾರ 4 ಕಾಸು ದುಡಿಯಾಕತ್ರ ರೇಷ್ಮೆ ಸೀರೆ ಉಟ್ಕೊಂಡ ಹೋಗಾರ ಇವ್ರೆ. ಅಯ್ಯೋ ದೇವ್ರೇ, ಇವ್ರು ಋಣಿಗೆ ನೋಡೋಕ್ಕಾಗೋದಿಲ್ಲ ನೋಡಿ. ನನಗರ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗತತಿ. ಹೋಲ್ ಬಿಡ, ಎಷ್ಟು ದಿನ ಮಾಡ್ತಾವ ಮಾಡವಲ್ಲಕ್ ನೋಡೋಣ ನಾವು. ಹೋಗ್ಲಿ ಅಷ್ಟಾಕೊಂಡು ಲಕ್ಷಗಟ್ಟಲೆ ದುಡ್ಕೊಂಬಂದ. ತಗೋ ನಿನ್ಗೊಂದು 2 ಲಕ್ಷನಾರ ತಗೋ, ಒಂದು 3 ಲಕ್ಷ ನೀನು ಏನಾರ ಮಾಡ್ಕೊರಪ್ಪ, ನೀ ಇಟ್ಕೋ ಇದನ್ನ ರೊಕ್ಕ ನನಗೆ ಇಷ್ಟು ವರ್ಷ ಮಾಡಿ ಅಂತ ಕೊಡೋದು. ಈಕೆರ ನಮ್ಮ ಹೋಗಿ ಕೇಳಂದೆ. ಸಾಲ ಭಾಳ ಆಗೈತ್ರಿ ನಂದು, ಒಂದು 2 ಲಕ್ಷ ರೂಪಾಯಿ ಸಾಲ ಐತಿ. ಸನೇಕ ಸಾಲ ಹರ್ಕೋಬೇಕು. ಅದೇ ರೊಕ್ಕ ಅವ ಕೊಟ್ರೆ ನನಗೆ ಎಷ್ಟು ಉಪಕಾರ ಆಕತ್ ಹೇಳ್ರಿ ನೋಡೋಣ. ಅಲ್ಲ ನಿಮ್ಗೇನು ತಲೆ ಬರೋಬ್ಬರಿ ಐತು, ತಲೆ ಸರಿ ಇದು ಮಾತಾಡ್ತಾನೋ. ರೊಕ್ಕ ನೋಡಿ ಕಣ ತಿರುಗೈತಲ್ಲ ನಿನಗ. ಹಂಗೆ ತಿಳ್ಕೊಬೇ, ರೊಕ್ಕ ನೋಡಿ ಕಣ್ ತಿರ್ಗೈತೆ ಅಂತೇಳಿ ತಿಳ್ಕೊ. ಏನು ತೆಪ್ಪ ಐತದ್ರಾಗ?
ಮತ್ತು ಅವ್ನ ಕಷ್ಟ ಇದ್ದಾಗ ನಾವು ನೋಡೇವಿ, ನಮ್ಮ ಕಷ್ಟ ಇದ್ದಾಗ ಅವ್ನು ಕೊಡ್ಬೇಕು. ನಂದೀಗ ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 2-2.5 ಲಕ್ಷ ರೂಪಾಯಿ ಸಾಲ ಐತಿ. ಈಗ ಹುಡುಗರು ಸಾಲಿ ಫೀಸ್ ಕಟ್ಟಬೇಕು, ಅದು ಇದು ಏನು ತುಸಾ ಕೆಲಸ ಐತೆನ? ಎಲ್ಲ ಒಬ್ಬವನ್ನ ಹೆಂಗೆ ನಿಭಾಯಿಸ್ಲಿ? ನಿಮಗೆ ಏನಾರ ಆರಾಮಿಲ್ಲ ಅಂತ ದವಾಖಾನಿ ನೋಡ್ಬೇಕು, ಎಲ್ಲ ಹೆಂಗೆ ಮಾಡ್ಲಿ ಅಂತ ಕೇಳ್ತೀನಿ ನಾನು. ಏನ್ ಮಾಡಿ ದವಾಖಾನಿದ? ಏನ್ ಕೊಟ್ಟಿ ನೀ ದವಾಖಾನಿದ? ಆ ಮನ್ನಿಯಿಂದ ಚಸ್ಮಾ ಮಾಡಿಸ್ಕೊಂಬರ್ಬೇಕು ಅಂತೇಳಿ ನಿಮ್ಮವ್ವ ಎಷ್ಟು ಸಲ ಕೇಳಿದ್ಲು ನಿಂಗೆ? ಕೊಟ್ಟಿ ಚಸ್ಮಾಕ್ ರೊಕ್ಕನ? ಆ ಇವ ದವಾಖಾನಿದ್ ನೋಡಿದ್ನಂತೀವ. ನೋಡ ಗುರ್ಸಿದ, ಈ ಥರ ಮಾತಾಡಿ ತಲೆ ಹಿಡ್ಸಕ್ಕೆ ಹೋಗ್ಬೇಡ ನಮ್ದು. ಅವ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಗಿದೋತು. ಅವ ಯಾಕೆ ಕೊಡ್ಬೇಕು? ಕಷ್ಟ ಇದ್ದಾಗಿಲ್ಲೇ ಸಹಾಯ ತೊಗೊಳನ. ಅದನ್ನು ಬಾಯಿ ಬಿಟ್ಟು ಕೇಳಿ ನಾವು ಮಾಡಿದ ಒಂದು ಉಪಕಾರಕ್ಕೆ ಪ್ರತಿಫಲ ಇಲ್ದಂಗೆ ಮಾಡಕ್ಕೆ ಹೋಗ್ಬೇಡ. ನಿಂದು ಕೆಲಸ ಎಷ್ಟೈತಿ, ನಿಂದು ಎಷ್ಟೈತಿ ಜೀವನ ಅಷ್ಟು ನೋಡ್ಕೊ. ಇನ್ನಂತರೂ ಅವ್ರು ನಿನ್ನ ಸುದ್ದಿಗೆ ಬರೋದಿಲ್ಲ. ಈಗ ಬಿಟ್ಟ ಭಾಳ ದಿನ ಆಗಿತ್ತು ಬಿಡು ಅವ್ರು. ಏನ ಒಂದು ಸ್ವಲ್ಪ ಮನುಷ್ಯತ್ವದಿಂದ ನಡ್ಕೊಳ್ಳೋದು ಕಲಿ. ಮಕ್ಕಳದು ಫೀಸ್ ಕಟ್ಬೇಕಂತ ಮಕ್ಕಳನ್ನೇನು ಅವ್ರಿಗೆ ಹಿಡ್ದಿಯ ನೀನು? ನಿನಗಾಗಿ ಹಿಡ್ದಿಯ? ನಿನ್ನ ಮಕ್ಕಳು ನೀನ ಕಟ್ಬೇಕ? ಮಂದಿ ಬಂದು ಮಾಡ್ತಾರನ? ಎಲ್ಲಾರ ಮಕ್ಕಳದು ಅವ್ರವ್ರ ಅಪ್ಪ ಅವುಗಳ ಮಾಡ್ಬೇಕು. ಅವ್ ಮಾಡ್ಲಿ ಇವ್ ಮಾಡ್ಲಿ, ಚಿಗಪ್ ಮಾಡ್ಲಿ, ದೊಡ್ಡಪ್ಪ ಮಾಡ್ಲಿ, ಮನ್ಯಾಗಿದ್ದು ತಮ್ಮ ಮಾಡ್ಲಿ ಅಂತೇಳಿ ಯಾವತ್ತು ಅನ್ಕೋಬಾರ್ದು. ಏನ ಅವ್ರ ಹತ್ರ ಇದ್ರ ಅವ್ರಿಗೆ ಮಾಡೋ ಮನಸ್ಸಿದ್ರ ಅವ್ರು ಮಾಡ್ತಾರ, ಮಾಡಿಲ್ಲ ಬಿಟ್ಟು ಬಿಡ್ಬೇಕು. ನಮ್ಮ ಕೈಲಾದ್ರೆ ನಾವು ಮಾಡಿ ಓದಿಸಿ ಎಲ್ಲ ಮಾಡ್ಬೇಕು. ಆಯ್ತು ತೋರಿ, ಪುಕ್ಷಟ್ಟಿ ಮಾಡಿ ಬರ್ರಿ. ಗುರ್ಸಿದ್ದ, ನೀ ಬೇಜಾರಾಗ್ಬೇಡಪ್ಪ, ನಾ ಹೇಳಿ ನೋಡ್ತೇನೆ ತಡಿ ಇವ್ರ ಒಂದು ಮಾತು. ಅಲ್ಲ ಗಿರ್ಜೆ, ನಿನಗೆ ಬುದ್ಧಿ ಐತಿಲ್ಲ ಇಲ್ಲ? ಅವಂತನಂತ ನೀ ಅವನಂತ ಮಾತಾಡ್ತೀಯಲ್ಲ, ಏನು ಹೇಳಿ ನೋಡ್ತಿ? ಈಗ ಶಾಂತಕ್ಕೆ ಬಂದು ಗಲ್ಲದ ಮ್ಯಾಗ ಕುಂದಿರ್ತಾಳ, ಆಕಿಗೆ ಪಗಾರ ಕೊಡ್ರಿ ಅಂತ ಹೇಳ್ತೀಯನ? ಇಂಥದೆಲ್ಲ ಮಾಡಬೇಡ. ಅವು ಏನೋ ಒಂದು ದಂಧೆ ಮಾಡಾಕತ್ತಾವು, ಕೈಲಾದೊಂದು ಅಳಿಲ್ ಸೇವೆ ಮಾಡೋಣ ಅಂತ ಕುಂದ್ರಾಕತ್ತಿರೋದಷ್ಟೇ. ಏನು ಅದನ್ನ ಹೋಗಿ ಈಗ ಅವೇ ಹೋಟ್ಲಾಗ ಅವ ಸಪ್ಲೈಯರು, ಅವ ಕ್ಲೀನರು ಎಲ್ಲ ಕೆಲಸ ಮಾಡಿ ಅದಟ್ಟು ಪಗಾರ ಉಳಿಸಂದಡಿ ಅಂತ ಅವು ಮಾಡಾಕತ್ತಾವು. ನಾವು ಹೋಗಿ ಸಂಬಳ ಕೇಳಿದ್ರೆ ಮನುಷ್ಯತ್ವ ಅನ್ಸ್ಕೊಂತತನ? ಈ ಭಾಡ್ಯಾಗಂತರೂ ಈ ನನ್ನ ಹಾಟ್ಯಾಗಂತರೂ ಬುದ್ಧಿಲ್ಲ. ನಿನಗರ ಬೇಡ ಬುದ್ಧಿ ತೀರ. ಹೌದು, ಅದು ಕರೆ. ಕರೆಗಿರೆ ಎಲ್ಲ ಏನಿಲ್ಲ, ಸುಮ್ಮನಿರು ನೀನು.